ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ನನ್ನ ಮುದ್ದಿನ ಹೆಂಡತಿಗೆ ನನ್ನ ಗಂಡ ಅನ್ನೋ ಪ್ರಾಣಿ ನೆನಪಾಗಿದೆ? ಹೌದು, ಈ ಮುದ್ದಿನ ಹೆಂಡತಿಗೆ ಗಂಡ ಅನ್ನೋ ಪ್ರಾಣಿ ನೆನಪಾದ್ರೂ ಆಗಿದೆ. ಆದ್ರೆ ನನ್ನ ಗಂಡ ಅನ್ನೋ ಪ್ರಾಣಿಗೆ ಇಲ್ಲೊಬ್ಳು ಹೆಂಡತಿ ಇದ್ದಾಳೆ, ಅವಳಿಗೆ ದಿನದಲ್ಲಿ 1-2 ಸರಿನಾದ್ರೂ ಕಾಲ್ ಮಾಡಿ ಮಾತಾಡಿಸ್ಬೇಕು ಅಂತ ಅನ್ಸಲ್ವೇ? ಪ್ರಾಣಿ ಅಂತ ನೀನೇ ಹೇಳ್ತಾ ಇದೆಯಲ್ಲ, ಪ್ರಾಣಿಗಿದ್ದೆಲ್ಲ ಹೇಗೆ ಗೊತ್ತಾಗುತ್ತೆ? ಪ್ರಾಣಿ ಅಂತ ಹೇಳಿದ್ದು ನೀನು, ನಾನಲ್ಲ. ಆದ್ರೂ ಪ್ರಾಣಿಗಳೇ ಮನುಷ್ಯರಿಗಿಂತ ಚೆನ್ನಾಗಿ ಪ್ರೀತಿ ಮಾಡುತ್ತೆ. ಈಗೇನು ನಿನಗೆ ಮನುಷ್ಯರು ಪ್ರೀತಿ ಬೇಕೋ ಅಥವಾ ಪ್ರಾಣಿ ಪ್ರೀತಿ ಬೇಕೋ? ಮನುಷ್ಯರು ಪ್ರೀತಿ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡೋದು. ಪ್ರಾಣಿ ಪ್ರೀತಿ ಅಂದರೆ ಕಚ್ಚಿ ಪರ್ಚಿ ಪ್ರೀತಿ ಮಾಡೋದು. ಯಾವ್ದು ಬೇಕು? ಸಮರ್ಥ್, ನೀನು ಸುಮ್ಮನೆ ಹೀಗೆ ರೇಗಿಸ್ಬೇಡ. ಆಮೇಲೆ ನಾನು ಫೋನ್ ಮಾಡಿರೋ ವಿಷಯನೇ ಮರ್ತು ಬಿಡ್ತೀನಿ ಅಷ್ಟೆ. ಆಯ್ತಾಯ್ತು, ಏನು ಅಂತ ಹೇಳು. ದೀಪಾವಳಿ ಹಬ್ಬಕ್ಕೆ ಮನೆಗೆ ರೇಷನ್ ತರಬೇಕು, ಹಾಗೆ ಮನೆಯಲ್ಲಿ ಎಲ್ರಿಗೂ ಹೊಸ ಬಟ್ಟೆ ತರಬೇಕು. ಇದಕ್ಕೆಲ್ಲ ಎಷ್ಟಾಗತ್ತೆ ಅಂತ ಲೆಕ್ಕ ಮಾಡಿದ್ದೀನಿ. ಈಗ ನೋಡು, ಟಿಪಿಕಲ್ ಹೆಂಡತಿ ಥರ ಅನಿಸ್ತಾ ಇದೆಯಾ? ಮನೇಲಿ ರೇಷನ್ ಖಾಲಿ ಆಗಿದೆ, ಮನೆಯವ್ರಿಗೆಲ್ಲ ಬಟ್ಟೆ ತರಬೇಕು, ನಿನಗೆ ಸಂಬಳ ಬರಬೇಕು, ದುಡ್ಡು ಕೊಡಬೇಕು, ಇದೆಲ್ಲ ಹೆಂಡತಿ ಕಾಮನ್ ಮಾತುಗಳಲ್ವಾ? ಮಾತು ಮರೆಸ್ಬೇಡ ಸಮರ್ಥ್, ನಾನು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡು. ತಕ್ಷಣಕ್ಕೆ ಸ್ಯಾಲ್ರಿ ಆಗಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಗೊತ್ತಿರೋ ಹತ್ರ ಸ್ವಲ್ಪ ಸಾಲ ಕೇಳಿದ್ದೀನಿ, ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಬರ್ತಿದ್ದಾಗೆ ಸಾಲ ವಾಪಸ್ ಕೊಟ್ರಾಯ್ತು. ಆದರೆ ಸಿರಿ, ಇನ್ಮೇಲೆ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋಣ. ಮನೆ ಮೇಲೆ ಲೋನ್ ಇದೆ, ಆ ದುಡ್ಡನ್ನು ಕಟ್ಟಬೇಕು, ಮನೆಯೂ ಬಿಡಿಸ್ಕೋಬೇಕು. ನನಗೂ ಗೊತ್ತು ಸಮರ್ಥ್. ಆಯಿತು ಬಿಡು, ಹಬ್ಬಕ್ಕೆ ಹೊಸ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಮನೆಗೆ ತಿನಿಸಿ ತರಬೇಕು. ಸಂಜೆ ಅಷ್ಟರೊಳಗೆ ದುಡ್ಡು ಅರೇಂಜ್ ಆಗತ್ತೆ ಅಂತ ಹೇಳಿದ್ಯಲ್ಲ, ಹಬ್ಬದ ಊಟನೂ ಜೋರಾಗೆ ಮಾಡೋಣ, ಏನಂತೀಯ? ಸೂಪರ್ ಅಂತೀನಿ. ಲವ್ ಯು ಬಾಸು. ಇದು ಜಾಣ್ತನ ಅಂತಂದ್ರೆ. ಇದಕ್ಕೆಲ್ಲ ಏನೂ ಕಡಿಮೆ ಇಲ್ಲ. ಸರಿ, ಸಂಜೆ ದುಡ್ಡು ಅರೇಂಜ್ ಆಗಿದ ತಕ್ಷಣ ಹೇಳು, ದಿನಸಿ ಲಿಸ್ಟೆಲ್ಲ ಕಳಿಸ್ತೀನಿ, ತಂದುಬಿಡುವಂತೆ. ಓಕೆ ಓಕೆ, ಬಾಯ್. ಇದೇನಿದು, ಕಾಲ್ನ ರಿಸೀವ್ ಮಾಡ್ತಿಲ್ಲ? ಸಂಜೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ರು, ಈಗ ನೋಡಿದ್ರೆ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ. ಸಿರಿಗೆ ಬೇರೆ ಸಂಜೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಏನು ಮಾಡೋದು? ಸಂಜೆವರೆಗೂ ಕಾಯೋ ಅವಶ್ಯಕತೆ ಇಲ್ಲ ಸಮರ್ಥ್. ತಗೋ, ದೀಪಾವಳಿ ಬೋನಸ್. ಏನು, ನನ್ನ ಮಾತು ಕೇಳಿಸ್ಕೊಂಡು ಮತ್ತೆ ನನಗೆ ದುಡ್ಡು ಕೊಡೋಕೆ ಬಂದ್ರಾ? ಏನು ದಾನನಾ? ಇದೆಲ್ಲ ಬೇಡ ಸರ್. ಈ ಕೊಬ್ಬಿಗೆ ಏನು ಕಮ್ಮಿ ಇಲ್ಲ. ನೋಡಿದ್ಯಾ ಬ್ರೋ, ನಾನು ಅವಾಗಲೇ ಹೇಳಿದೆ ಎಲ್ಲ ಎಂಪ್ಲಾಯೀಸ್ ಜೊತೆಗೆ ಇವನು ಒಳಗೆ ಕರೆದು ಬೋನಸ್ ಕೊಡು ಅಂತ. ಆದರೆ ನೀನು ಸಪ್ರೇಟಾಗಿ ಬಂದು ನಾನೇ ಕೊಡ್ತೀನಿ ಅಂತಂದೆ. ಇವಾಗ ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಅಂತ. ಅಂದರೆ ಆಫೀಸಲ್ಲಿ ಎಲ್ರಿಗೂ ಬೋನಸ್ ಕೊಟ್ಟಾಯಿತು, ನಿನಗೆ ಕೊಡೋದು ಬಾಕಿ ಇತ್ತು, ಅದಕ್ಕೆ ತಂದೆ. ಅದು ಬಿಟ್ಟು ನಿನ್ನ ಮಾತು ಕೇಳಿಸ್ಕೊಂಡು ಇಮಿಡಿಯೇಟಾಗಿ ದುಡ್ಡು ಅರೇಂಜ್ ಮಾಡಿ ಕವರ್ಗೆ ಹಾಕ್ಕೊಟ್ಟೆ ಅನ್ಕೊಂಡ್ಯಾ? ಥ್ಯಾಂಕ್ ಯು ಸರ್. ಸ್ವಲ್ಪ ಪ್ರಾಬ್ಲಮ್ ಇತ್ತು, ದೇವರೇ ನಿಮ್ಮ ರೂಪದಲ್ಲಿ ಬಂದು ನಾನು ದುಡ್ಡು ಕೊಟ್ಟ ಅಂತ ಅನ್ಸುತ್ತೆ. ಓಹೋ, ಇವಾಗೆಲ್ಲ ಬ್ಯಾಲೆನ್ಸ್ ಆಗೋಯ್ತಾ? ಸರಿ, ಅಮ್ಮನ ಹೆಸರು ಅಂತ ತೊಗೊಂಡಿದ್ದ ಜಾಗದ ಹತ್ರ ಹೋಗಬೇಕು, ನಡಿ ಹೊರಡೋಣ. ಸರಿ ಸರ್. ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ನನಗೇನೋ ಗೊತ್ತಿರಲಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಗೊತ್ತಿಲ್ಲ ಅಂದಮೇಲೆ ಮಾತಾಡಕ್ಕೆ ಹೋಗಬಾರ್ದು. ಸ್ವಾಭಿಮಾನ ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಇರುತ್ತೆ. ಆಯ್ತಾಯ್ತು, ಈಗ ಗೊತ್ತಾಯ್ತಲ್ಲ. ಈಗೇನು ಜಗಳ ಮಾಡಬೇಕು ಅಂದರೆ ಹೇಳಿ, ನಾನು ಬೇಡ ಬೇಡ, ನಿಮ್ಮಿಬ್ರು ಕೋಳಿ ಜಗಳ ನೋಡೋಕ್ಕಾಗಲ್ಲ, ನಡೀರಿ ಹೊರಡೋಣ. ವಂಡರ್ಫುಲ್ ಮಗಳೇ, ಅಂತೂ ಇಂತೂ ಈ ಮನೆಗೆ ನಾನು ಕರೆಸ್ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್ ಡ್ಯಾಡ್. ನಾನು ಯಾರ ಮಗಳು ಹೇಳಿ? ಜನಾರ್ದನ್ ಮಗಳು.
ಜನಗಳಿಗೆಲ್ಲ ನಾನು ಕೇರೆ ಮಾಡೋಳಲ್ಲ. ದಾಟ್ಸ್ ಇಟ್. ಹಾಗಾದ್ರೆ ಈ ಮನೆ ಜನಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಂಗೆ ಗೊತ್ತಾಗ್ತಿದೆ. ಗೊತ್ತಾಗ್ತಿದೆ ಡ್ಯಾಡ್, ಆದರೆ ಏನು ಪ್ರಯೋಜನ? ನೀವು ಹೇಳ್ದಾಗೆ ಅಭಿನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೋಕ್ಕಂತೂ ಆಗ್ತಿಲ್ಲ. ನಾನು ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದಷ್ಟು ಸುಲಭ ಅಲ್ಲ, ಅದು ನನಗೂ ಗೊತ್ತು. ಈ ಮನೆಯವ್ರ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಅಂತ ನೀನು ಟ್ರೈ ಮಾಡೋದು ಬಿಡಬೇಡ. ಕೀಪ್ ಟ್ರೈಂಗ್. ಇಲ್ಲ ಡ್ಯಾಡ್, ನಾನು ಯಾವುದೇ ಕಾರಣಕ್ಕೂ ಆ ಪ್ರಯತ್ನ ಬಿಡಲ್ಲ. ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರೂ ಸಾಕು, ಅಭಿನ ಈ ಮನೆಯವ್ರ ಮೇಲೆ ಎತ್ ಕಟ್ಟಕ್ಕೆ ನೋಡ್ತಿರ್ತೀನಿ. ಆದರೆ ಅಭಿ ಇತ್ತೀಚೆಗೆ ಫೂಲ್ ಆಗಿದ್ದಾನೆ ಡ್ಯಾಡ್. ಈ ಮನೆಯವ್ರು ಏನೇ ಮಾಡಿದ್ರು ಅವ್ನಿಗೆ ಒಳ್ಳೆ ಥರನೇ ಕಾಣಿಸ್ತಿದೆ. ಈ ಮನೇಲಿ ಏನೇನೆಲ್ಲ ನಡೀತಿದೆ ಗೊತ್ತಾ ಡ್ಯಾಡ್? ಏನು? ಈ ಮನೆಗೆ ಮಗು ಬರ್ತಿದೆ ಡ್ಯಾಡ್. ಮಗುನಾ? ಹಾಗಾದ್ರೆ ಇಸ್ ಪೂರ್ಣಿ ಪ್ರೆಗ್ನೆಂಟ್? ಇಲ್ಲ ಡ್ಯಾಡ್, ಪೂರ್ಣಿ ಪ್ರೆಗ್ನೆಂಟ್ ಆಗಿಲ್ಲ. ಅವಳಿಗೆ ಮಕ್ಕಳು ಆಗಲ್ಲ ಬಿಡಿ. ನೀನ ಮಗಳೇ, ಇಂಥ ಒಳ್ಳೆ ವಿಷಯನ ಹೀಗೆ ಹೇಳ್ತಾರ? ಡ್ಯಾಡ್, ಪ್ರೆಗ್ನೆಂಟ್ ಆಗಿರೋದು ಅಲ್ಲ ಡ್ಯಾಡ್, ತುಳಸಿಯವರು ಪ್ರೆಗ್ನೆಂಟ್ ಆಗಿದ್ದಾರೆ. ತಮಾಷೆ ಮಾಡಬೇಡ. ಇಲ್ಲ ಡ್ಯಾಡ್, ಮೊದಲು ನಾನು ನಂಬಿರಲಿಲ್ಲ. ಆದರೆ ಮನೆಯಲ್ಲಿ ದೊಡ್ಡ ಮಾತುಕತೆನೇ ಆಯಿತು. ಮಾವನು ಈ ವಿಷಯ ಸತ್ಯ ಅಂತ ಒಪ್ಕೊಂಡ್ರು. ಸೀರಿಯಸ್ಲಿ? ಅಷ್ಟೇ ಅಲ್ಲ ಡ್ಯಾಡ್, ಈ ವಿಚಾರ ನಿಧಿ ಮದುವೆ ಆಗಬೇಕಾಗಿರೋ ಮನೆಯವ್ರಿಗೂ ಗೊತ್ತಾಗಿ ಮದುವೆನೇ ಕ್ಯಾನ್ಸಲ್ ಆಗೋಯ್ತು. ಅದು ಮಾತ್ರ ಅಲ್ಲ, ಮಾವನು ತುಳಸಿಯವರು ಮನೆ ಬಿಟ್ಟೇ ಹೋಗಬೇಕಾಗಿದೆ. ಆಟ ಚೆನ್ನಾಗೇ ನಡೀತಿದೆ. ಇವರನ್ನು ಇನ್ನೂ ಆಟ ಆಡ್ಸೋಕ್ಕೆ ಇದು ಒಳ್ಳೆ ಅಸ್ತ್ರನೇ. ಡ್ಯಾಡ್, ಅವರಾಗೆ ಈ ವಿಷಯದ ಬಗ್ಗೆ ಮಾತಾಡೋವರೆಗೂ ನೀವೇನು ಇದ್ರ ಬಗ್ಗೆ ಮಾತಾಡಬೇಡಿ. ಆಯಿತು ಬಿಡಮ್ಮ, ಇದೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ಐಲ್ ಡೂ ಇಟ್. ಅದೆಲ್ಲ ಓಕೆ ಡ್ಯಾಡ್, ಆದರೆ ನೀವು ಆ ಪೂರ್ಣಿಗೆ ಸಾರಿ ಕೇಳಬಾರ್ದಾಗಿತ್ತು. ಮಾಮ್ ಅಂತೂ ಅವಳೇ ಹೆತ್ತ ಮಗಳು ಅನ್ನೋ ಥರ ಆಡ್ತಾಳೆ. ಅದ್ರ ಜೊತೆಗೆ ನೀವು ಸಾರಿ ಕೇಳ್ತೀರಾ? ಹೀಗೆ ಆದರೆ ಆಮೇಲೆ ಆ ಪೂರ್ಣಿನ ಹಿಡಿಯೋರೇ ಇರಲ್ಲ. ಅದನ್ನು ಬಿಡು, ಏನೋ ಬಾಯಿ ತಪ್ಪಿ ಹೇಳಿದೆ. ಅದನ್ನು ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ಸೀರಿಯಸ್ ಆಗಿ ತಗೋಬೇಕಾಗಿದ್ದ ವಿಷಯನೇ ಬೇರೆ ಇದೆ. ಬೇರೆನಾ? ಏನು ಡ್ಯಾಡ್ ಅದು? ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.